ನಮಸ್ಕಾರ ವೀಕ್ಷಕರೇ, ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರ್ತಾಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಹೋದ ವಾರದ ಭಾರತದ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ನೋಡ್ಬೋದು ನೀವು. ನಿಫ್ಟಿ 1.75% ಕುಸಿದೈತಿ, ಬ್ಯಾಂಕ್ ನಿಫ್ಟಿನು 1.69% ಕುಸಿದೈತಿ, ಸೆನ್ಸೆಕ್ಸ್ ಅನ್ನು ಸಹ 1.95% ಕುಸಿದೈತಿ. ಫ್ರೈಡೆ ಅಷ್ಟ ನೋಡ್ರನು ಫ್ರೈಡೆ ದಿನ ನಿಫ್ಟಿ 0.43% ಕುಸಿದ 23,767ಗೆ ಕ್ಲೋಸಿಂಗ್ ಕೊಟ್ಟೈತಿ. ಫ್ರೈಡೆ ದಿನಾನು ಮಾರುಕಟ್ಟೆನಾಗ ಬೆರಿಶ್ನೆಸ್ ಇತ್ತ. ಅದ ಕಾರಣ ಇದು ಒಂದ್ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆತ. ಅದ್ರ ಹಿಂದ ಮೇನ್ ಕಾರಣಗಳು ನೋಡ್ರ ಡೊನಾಲ್ಡ್ ಟ್ರಂಪ್ ಅವ್ರ ಮತ್ತ ಫಾರ್ಮಾ ಮ್ಯಾಕ್ ಟೆರಿಫ್ ಅಂತ ಒಂದ್ ಧಮಕಿ ಕೊಟ್ರ. ಆ ಒಂದ್ ಕಾರಣದಿಂದ ಮಾರುಕಟ್ಟೆ ಕುಸಿತು. IT ಕಂಪ್ನಿಗಳ್ದಾಗನು ಬಾಳ ಹೆವಿ ಸೆಲ್ಲಿಂಗ್ ಪ್ರೆಷರ್ ಕಾಣಿತ. ಮತ್ತ ಯುದ್ಧರೆ ಕಂಟಿನ್ಯೂ ಸ್ಟಾರ್ಟ್ ಐತಿ. ಯುದ್ಧದಿಂದ ಕ್ರೂಡ್ ಆಯಿಲ್ ಬೆಲೆನೂ ಏರಿದ್ರಿಂದನು ಅತ್ರದನು ನೆಗೆಟಿವ್ ಪಾಯಿಂಟ್ ಭಾರತದ ಮಾರುಕಟ್ಟೆ ಮ್ಯಾಕ್ ಕಾಣಿತ. ಮತ್ತೆ ಎಲ್ಲಕ್ಕಿಂತ ದೊಡ್ಡ ಪಾಯಿಂಟ್ ಭಾರತದ ಮಾರುಕಟ್ಟೆ ದೃಷ್ಟಿದಿಂದ ನಾವು ನೋಡ್ರ FIs ದ ಸೆಲ್ಲಿಂಗ್. FIs ಕಂಟಿನ್ಯೂ ಮಾಡ್ಕೊಂಡು ಹೋಗತ್ತಾರ. ಆ ಒಂದ್ ಕಾರಣದಿಂದನು ಮಾರುಕಟ್ಟೆ ಪರಿಸ್ಥಿತಿ ಈ ತರ ಇತ್ತಂತ ನಾವ್ ಅನ್ಬೋದ. ಮೇನ್ ಏನಂತಂದ್ರ ಮತ್ ಮಾರುಕಟ್ಟೆ 24,000 ಲೆವೆಲ್ ಕೆಳಗ್ ಬಂದ್ 23,767 ಟ್ರೇಡ್ ಮಾಡತೈತಿ. ಅದ ಕಾರಣ ಅದನ್ನ ನೆಗೆಟಿವ್ ಪಾಯಿಂಟ್ ಅನ್ಬೋದ. ಆಲ್ಮೋಸ್ಟ್ 2 ವರ್ಷ ಆತ ಭಾರತದ ಮಾರುಕಟ್ಟೆನಾಗ ಏನು ರಿಟರ್ನ್ ಅನ್ನ ಸಿಕ್ಕಿಲ್ಲ ಹೂಡಿಕೆದಾರಗ. ಇದು ಒಂದೇ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಫ್ರೈಡೆ ದಿನ ಭಾರತದ ಪ್ರಕಾರ ನೈಟ್ US ಮಾರ್ಕೆಟ್ ಓಪನ್ ಆಗ್ತೈತಿ. ಅದ ಕಾರಣ ಫ್ರೈಡೆ ದಿನ US ಮಾರ್ಕೆಟ್ ಪರಿಸ್ಥಿತಿ ಯಾವ ತರ ಇತ್ತಂತ ನೋಡ್ಬೋದು ನೀವು. US ಡೌ ಜೋನ್ಸ್ 0.46% ಇರುತ್ತೆ, S&P 500 0.05% ಇರುತ್ತೆ, ನ್ಯಾಸ್ಡ್ಯಾಕ್ 0.64% ಕುಸ್ತೈತಿ. US ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ ಹೆಚ್ಚು ಏರಿಲ್ಲನ್ನು ಹೆಚ್ಚು ಬಿದ್ದಿಲ್ಲನ್ನು ಯಥಾಸ್ಥಿತಿ ಫ್ಲಾಟ್ ಅನ್ನ ಇತ್ತಂತ ನಾವು ಅನ್ಬೋದ. ಯುರೋಪಿಯನ್ ಮಾರ್ಕೆಟ್ ಸ್ವಲ್ಪ ಗ್ರೀನ್ ಇದ್ದು ರೀ. ಏಷ್ಯನ್ ಮಾರ್ಕೆಟ್ ದಾಗನು ಮಿಕ್ಸ್ ರಿಯಾಕ್ಷನ್ ಇತ್ತಂತ ನಾವು ಅನ್ಬೋದ. ಬರೀ ಈಗ ಮುಂದಿನ ವಾರ ಏನ್ ದೊಡ್ಡ ಇಂಪಾರ್ಟೆಂಟ್ ಇವೆಂಟ್ ಗಳಿದಾವ, ನಾವು ಹೂಡಿಕೆದಾರರಾಗಿ ಅದ್ರ ಮ್ಯಾಕ್ ಇಡ್ಬೇಕಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಒಂದೇ ಮೇನ್ ಎಲ್ಲಕ್ಕಿಂತ ದೊಡ್ಡ ಮುಂದಿನ ವಾರನ ಇವೆಂಟ್ ಏನೈತಂತಂದ್ರ US FOMC ಮೀಟಿಂಗ್ ಐತಿ, ಫೆಡ್ ಮೀಟಿಂಗ್ ಐತಿ ಜುಲೈ 28-29. ಅದ ಕಾರಣ ಅದ್ರ ಮ್ಯಾಕ್ ಇಡ್ಬೇಕಾ, ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡ್ತಾರೋ ಏರಿಸ್ತಾರೋ ಏನ್ ಯಥಾಸ್ಥಿತಿ ಇಡ್ತಾರಂತ ನೋಡ್ಬೇಕ. ಎಕ್ಸ್ಪರ್ಟ್ಗಳ ಪ್ರಕಾರ ಏರ್ಸನಬಹುದು ಅಥವಾ ಯಥಾಸ್ಥಿತಿ ಇಡೋ ಸಂಭಾವನೆ ಬಾಳ ಹೆಚ್ಚೈತಂತ ನಾತರ. ಅದ ಕಾರಣ ಏರ್ಸಿರೋದು ಅಂತಂದ್ರ ಮತ್ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್ ಆಗ್ಬೋದ. ಅದ ಕಾರಣ ಈ ಮೀಟಿಂಗ್ ಮ್ಯಾಗ ನಿಮ್ದು ಇರ್ಬೇಕ. ಅಥವಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ನಾತ್ರನಾಗ ವಿಡಿಯೋ ಹಾಕ್ತೇನೆ ಡೀಟೇಲ್ ದಾಗ ಏನೇನಂತ. ಮತ್ತ ಮುಂದಿನ ವಾರನಾಗ US GDP ಡೇಟಾನು ಬರೋದೈತಿ ಜುಲೈ 30. ಅದ ಕಾರಣ ಅದ್ರ ಮ್ಯಾಗ ಇಡ್ಬೇಕ. ಮತ್ತ ಕ್ರೂಡ್ ಆಯಿಲ್ ಬೆಲೆ ನೋಡ್ಬೋದು ನೀವು. WTI ಕ್ರೂಡ್ ಆಯಿಲ್ $89 ಪ್ರತಿ ಬ್ಯಾರೆಲ್ ಟ್ರೇಡ್ ಮಾಡತೈತಿ. ಮತ್ತ ಬ್ರೆಂಟ್ ಕ್ರೂಡ್ ಆಯಿಲ್ $96 ಪ್ರತಿ ಬ್ಯಾರೆಲ್ ಟ್ರೇಡ್ ಮಾಡತೈತಿ. ಕ್ರೂಡ್ ಆಯಿಲ್ ಬೆಲೆ ಏನ್ $70 ಸಮೀಪದು ಬಂದಿತ್ತು ಯುದ್ಧ ನಿಂತೈತಂತ, ಅದ್ ಮತ್ತ ಯಥಾಸ್ಥಿತಿ ಮತ್ತ $80-90 ಮ್ಯಾಗ್ ಹೋಗಿ ಟ್ರೇಡ್ ಮಾಡತೈತಿ. ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ. ಈಗ ತಪ್ಪಿ ಕ್ರೂಡ್ ಆಯಿಲ್ ಮತ್ತ $70 ಬಂದ್ರನು ಮಾರ್ಕೆಟ್ ಹೆಚ್ಚು ನಂಬಂಗಿಲ್ರಿ ಅದಕ್ಕ. ಯಾಕಂತಂದ್ರ ಈಗ ಒಂದ್ಸಲ $70 ಹೋಗಿ ಮತ್ತ ಈಗ $100 ಬರತೈತ್ರಿ. ಅದ ಕಾರಣ ಒಂದ್ಸಲ ಎಲ್ಲಾ ಯುದ್ಧ ಕ್ಲಿಯರ್ ಆತಂದ್ರ, ಯುದ್ಧನ ನಿಂತಿತ್ತಂದ್ರನ ಮಾರ್ಕೆಟ್ ನಂಬಿ ಏರ್ಬೋದ. ಈಗ ಮತ್ ಕ್ರೂಡ್ ಆಯಿಲ್ ಬಿದ್ರನು ಹೆಚ್ಚು ಉಪಯೋಗ ಇಲ್ಲ, ಯಾಕಂದ್ರ ಬೀಳೋದ ಇರೋದ ಮಾಡತೈತಿ. ಅದ್ರಾಗ ಬಹಳ ವಲ್ಟಾಲಿಟಿ ತೋರ್ಸತೈತಿ. ಅದ ಕಾರಣ ಯುದ್ಧ US ಮತ್ತು ಇರಾನ್ ಯುದ್ಧ ನಿಂತ್ರ ಮಾತ್ರ ಕ್ರೂಡ್ ಆಯಿಲ್ ಡೌನ್ ಬಂದೈತಿ. ಈ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ನಂಬೋದಂತ ನಾವ್ ಅನ್ಬೋದ. ಅದ ಕಾರಣ ಅವಾಗಿನ ತನಕ ಈ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ನಾವೇನು ಕಣ್ಣಿಟ್ಟು ಉಪಯೋಗಿಲ್ಲ. ಕಣ್ಣಿಟ್ರನು ಏರೋದ ಬೀಳೋದ ಸುದ್ದಿ ಮ್ಯಾಗ ಮೊಮೆಂಟಮ್ ತೋರ್ಸತೈತಿ ಅಂತ ನಾವ್ ಅನ್ಬೋದ. ಮತ್ತೊಂದನ ಏನಂತಂದ್ರ ಮತ್ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಧಮಕಿ ಕೊಟ್ಟಾರ. ಭಾರತದ ಮ್ಯಾಗ ಅದು 10% ಟೆರಿಫ್ ಹಚ್ಬಹುದು ಅಂತ ಅನ್ನತಾರ. ಮತ್ತ ಫಾರ್ಮಾ ಮ್ಯಾಗ 200% ಟೆರಿಫ್ ವಾರ್ನಿಂಗ್ ಕೊಟ್ಟಾರ. ಅದ ಕಾರಣ ಇದು ಒಂದ್ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಮತ್ತ ಡೊನಾಲ್ಡ್ ಟ್ರಂಪ್ ಅವ್ರದ ಟೆರಿಫ್ ಡಾಟಾ ಸ್ಟಾರ್ಟ್ ಆಗೈತಿ. ಅದ ಕಾರಣ ಟೆರಿಫ್ ಮ್ಯಾಗನು ಇಡಬೇಕ. ಮತ್ತೊಂದ್ ಏನಂತಂದ್ರ ಕ್ವಾರ್ಟರ್ಲಿ ರಿಸಲ್ಟ್ ಸೀಸನ್ ಸ್ಟಾರ್ಟ್ ಆಗೈತಿ. ಅದ ಕಾರಣ ಮುಂದಿನ ವಾರನ ಯಾವ ಕಂಪ್ನಿದು ಕ್ವಾರ್ಟರ್ಲಿ ರಿಸಲ್ಟ್ ಬರತ್ತ ಅದ್ರ ಮ್ಯಾಗ ಇಡಬೇಕ. ಕೆಲವೊಂದ್ ಕಂಪ್ನಿಗಳದ ಒಳ್ಳೆ ರಿಸಲ್ಟ್ ಬರತೈತಿ, ಕೆಲವೊಂದ್ ಕಂಪ್ನಿಗಳದ ಅನುಮಾನಕ್ಕಿಂತ ಕೆಟ್ಟ ರಿಸಲ್ಟ್ ಬರತೈತಿ. ಅತ್ರದನ್ನು ಡೈರೆಕ್ಟ್ ಪೆಟ್ಟ ಮಾರುಕಟ್ಟೆ ಮ್ಯಾಗ ಕಾಣತೈತಿ. ಅದ ಕಾರಣನು ಮಾರುಕಟ್ಟೆ ಡೌನ್ ಐತಿ ಅಂತ ನಾವ್ ಅನ್ಬೋದ. ಮತ್ ನಾವ್ FIDIs ಡೇಟಾ ನೋಡ್ಬೋದು ನೀವು. FIs ಸೆಲ್ಲಿಂಗ್ ಮತ್ ಕಂಟಿನ್ಯೂ ಸ್ಟಾರ್ಟ್ ಐತ್ರಿ 3 ದಿನ ಆತ. ಜುಲೈ 24, 23, 22 ನೋಡ್ಬೋದು ನೀವು. ಫುಲ್ ಕಂಟಿನ್ಯೂ ಸೆಲ್ಲಿಂಗ್ ಮಾಡಿದಾರ. ಮತ್ 2,000 ಕೋಟಿ 3,000 ಕೋಟಿಗಿಂತ ಹೆಚ್ಚು ಸೆಲ್ಲಿಂಗ್ ನಡೆದೈತಿ. DIs ಮತ್ ನೋಡ್ಬೋದು 5,400 ಕೋಟಿ 2,900 ಕೋಟಿ ಹಂಗ್ DIs ಬೈಯಿಂಗ್ ಬರತೈತ್ರಿ 2,947 ಕೋಟಿದದು. ಅದ ಕಾರಣ DIs ಕಂಟಿನ್ಯೂ ಬೈಯಿಂಗ್ ಮಾಡತ್ತಾರ. FIs ಕಂಟಿನ್ಯೂ ಸೆಲ್ಲಿಂಗ್ ಐತಿ. FIs 1 ವರ್ಷಕ್ಕಿಂತನೂ ಹೆಚ್ಚಾತ, 18 ತಿಂಗಳಕ್ಕಿಂತ ಹೆಚ್ಚಾತ ಸೆಲ್ಲಿಂಗ್ ಕಂಟಿನ್ಯೂ ಮಾಡತ್ತಾರ. ಆದ್ರೂ ಸಹ ಇನ್ನೂ ಮಾರ್ಕೊಂಡ್ ಹೋಗತ್ತಾರ. ಬಾಯ್ ಮಾಡೋದ್ರ ಬಗ್ಗೆ ಯೋಚನೆನ ಮಾಡವಲ್ರ. ಇದು ಒಂದ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ ಭಾರತದ ಮಾರುಕಟ್ಟೆ ದೃಷ್ಟಿಯಿಂದ. ಭಾರತ
ಭಾರತದ ರುಪೀಸ್ ದೃಷ್ಟಿದಿಂದ. ಯಾಕಂದ್ರೆ FIs ಮಾರ್ಕೊಂಡ್ ಹೋದ್ರೆ ರುಪೀಸ್ ಅನ್ನು ವೀಕ್ ಆಗ್ತೈತಿ, ಅದು ನಮಗ ರುಪೀಸ್ ಮ್ಯಾಗ ಕಾಣತೈತೆ ಅದ್ರ ಪರಿಣಾಮ. ಮತ್ತೊಂದ್ ಏನಂತಂದ್ರೆ ಎಜುಕೇಶನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಿಸೈನ್ ತೊಂದ್ರ ಇದನ್ನ ನಾನು ಒಳ್ಳೇದನ್ನ ಅಂತ ನಾವ್ ಅನ್ಬೋದ. ಯಾಕಂತಂದ್ರ ಅವ್ರು ರಿಸೈನ್ ತೋವಲ್ರ ಅನ್ನೋ ಕಾರಣದಿಂದ ಎಲ್ಲಾ ಜನರು ರಸ್ತೆ ಇಳಿಯತೀರ. ಆ ರಸ್ತೆ ಇಳಿಯೋದ್ ನೋಡಿ ಸಿವಿಲ್ ವಾರ್ ಆಗ್ಬೋದೇನಂತನೂ ಟೆನ್ಷನ್ ಸ್ಟಾರ್ಟ್ ಆಗಿತ್ತ. ಅದ ಕಾರಣ ಆತರ ಏನ್ರಿ ಮತ್ ದೇಶ ಸಿವಿಲ್ ವಾರ್ನಾಗ ಹೋಗಿತ್ತಂದ್ರ ಮಾರುಕಟ್ಟೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತಿತ್ತ. ಬಟ್ ನಿನ್ನೆ ರಿಸೈನ್ ಕೊಡಾನ ಎಲ್ಲಾ ಜನರ ಮನಿ ಹೋಗ್ಬಿಟ್ರ. ಅದ ಕಾರಣ ಇದನ್ನ ನಾನು ಪಾಸಿಟಿವ್ ಅನ್ಬೋದ. ಭಾರತದ ಮಾರುಕಟ್ಟೆ ಇದನ್ನ ಹೆಚ್ಚು ಸೀರಿಯಸ್ ತೊಳಂಗಿಲ್ಲ. ಬಟ್ ಏನ್ ಜನರು ರಸ್ತೆ ಇಳಾತಿರ, ಜನರನ್ನ ಏನ್ ಬಡ್ದಾಡತಿರ, ಪೊಲೀಸರು ಮತ್ ಜನರ ನಡಕ್ ಏನ್ ಜಗಳಗಳು ನಡೆದಿದ್ದು, ಏನ್ ಕಲ್ ಒಗ್ಯೋದು ಇದ್ ಒಗ್ಯೋದು ಏನೇನ್ ನಡೆದಿತ್ತ, ಇದರಿಂದ ಸಿವಿಲ್ ವಾರ್ ಆಗ್ಬೋದೇನ, ನೇಪಾಲ್ ಗತ್ಲೆ ಅದು ಸಿಚುವೇಶನ್ ಆಗ್ಬೋದೇನ ಅಂತ ಎಲ್ಲಾರು ಅನ್ನತಿರ. ಆ ತರ ಆಗಿತ್ತಂದ್ರ ಭಾರತದ ಮಾರುಕಟ್ಟೆಗ ಭಾರತದ ಡೆಮೋಕ್ರಸಿ ಅದಕ್ ಬಹಳ ದೊಡ್ಡ ಕೆಟ್ಟ ಪರಿಣಾಮ ಬೀಳ್ತಿತ್ತ. ಬಟ್ ಎಲ್ಲಾ ಮತ್ ಶಾಂತ ಆಗೈತಿ. ಅದ ಕಾರಣ ಇದನ್ನ ನಾವು ಮಾರುಕಟ್ಟೆ ದೃಷ್ಟಿದಿಂದ ಪಾಸಿಟಿವ್ ಅನ್ಬೋದ. ಮತ್ ಇದರಿಂದ ಗೌರ್ಮೆಂಟ್ ಅನ್ನು ಸ್ಟೇಬಲ್ ಐತಿ, ಗೌರ್ಮೆಂಟ್ ಹೆಚ್ಪೆಟ್ ಬಿದ್ದಿಲ್ಲ. ಮೇನ್ ಮಾರುಕಟ್ಟೆ ಯಾವ ಗೌರ್ಮೆಂಟ್ ಅನ್ನು ಇದ್ರೂ ಸ್ಟೇಬಲ್ ಗೌರ್ಮೆಂಟ್ ಐತೆಯೋ ಇಲ್ಲೋ ಅಂತ ನೋಡ್ತೈತಿ. ಗೌರ್ಮೆಂಟ್ ರಿಸೈನ್ ಮಾಡಿದ್ರಿಂದ ಗೌರ್ಮೆಂಟ್ ಏನ್ ಅಳಗಾಡ್ಲಿಲ್ಲ. ಅದೇ ಕಾರಣ ಇದು ಒಂದ್ ಪಾಸಿಟಿವ್ ನ ಅಂತ ಅನ್ಬೋದ ಭಾರತದ ಮಾರುಕಟ್ಟೆಗ. ಮತ್ತೊಂದನ್ ಏನಂತಂದ್ರೆ ಗೋಲ್ಡ್ ಬೆಲೆ. ಗೋಲ್ಡ್ ಅನ್ನು ನೋಡ್ಬೋದು ನೀವು ಗ್ಲೋಬಲ್ ಮಾರ್ಕೆಟ್ ದಾಗ $4,070 ಕಡೆ ಐತಿ. ಗೋಲ್ಡ್ ಅನ್ನು ಸಹ ಡೌನ್ ಬರತೈತಿ. ಮತ್ $4,000 ಮ್ಯಾಗ ಹೋಗಿತ್ತ, ಈಗ ಮತ್ $4,000 ಸಮೀಪ ಬರತೈತಿ. ಅದ ಕಾರಣ ಗೋಲ್ಡ್ ಅನ್ನು ಈಗ ಕೆಳಗನ ಐತಿ ಅಥವಾ ಒಂದ ರೇಂಜ್ ನಾಗ ಮೂವ್ ಮಾಡತೈತಿ ಅಂತ ನಾವ್ ಅನ್ಬೋದ. ಸಿಲ್ವರ್ ಅನ್ನು ನೋಡ್ಬೋದು ನೀವು $58 ಪ್ರತಿ ಔನ್ಸ್ ನಡೆದೈತಿ. ಅದ ಕಾರಣ ಸಿಲ್ವರ್ ಅನ್ನು $60 ಕೆಳಗನ ಐತಿ. ಸಿಲ್ವರ್ ನಾವು ಹಿಸ್ಟೋರಿಕಲ್ ಚಾರ್ಟ್ ನೋಡ್ರೂ ನಮಗ್ ಗುರ್ತನ ಆಗ್ತೈತಿ. ಒಮ್ಮೆ ಇರ್ತೈತಿ, ಒಮ್ಮೆ ಕುಸಿತೈತಿ. ಅದ ತರ ಈ ಸಲೇನು ಮಾಡಿತ್ರಿ. ನಾ ಎಷ್ಟು ವಿಡಿಯೋಗಳನ್ಯಾಗ ಅದ್ರ ಬಗ್ಗೆ ತೋರ್ಸೇನ್ರಿ ಸಿಲ್ವರ್ದು ವಿಡಿಯೋಗಳನ್ಯಾಗ. ಆ ವಿಡಿಯೋಗಳನ್ನ ಹೋಗಿ ನೋಡ್ಬೋದು ನೀವು ಚಾನೆಲ್ನಾಗ. ಮತ್ತೊಂದ್ ಏನಂತಂದ್ರೆ ರುಪೀಸ್ ಮತ್ತು ಡಾಲರ್ ನೋಡ್ಬೋದ. $1 = 96.57 ರುಪೀಸ್ ಆಗೈತಿ. ಅದ ಕಾರಣ ರುಪೀಸ್ ವೀಕ್ ಆಗೈತಿ ಡಾಲರ್ ವಿರುದ್ಧ. ಇದನ್ನ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ತೊಂದ್ ಏನಂತಂದ್ರೆ US ಡಾಲರ್ ಇಂಡೆಕ್ಸ್ ನೋಡ್ಬೋದು ನೀವು 101 ಟಚ್ ಆತ, 100 ಮ್ಯಾಗ ಹೋತ. ಈ ತರ 100 ಮ್ಯಾಗ ಬಹಳ ಕಡಿಮೆ ಸಲ ಹೋಗೈತಿ. ಆದ್ರೂ ಸಹ ಈಗ 101 ಮ್ಯಾಗ ಹೋಗಿದ್ರಿಂದ ಗೋಲ್ಡ್ ಸಿಲ್ವರ್ ಗ ನೆಗೆಟಿವ್ ಪಾಯಿಂಟ್ ಆಗೈತೆ ಅಂತ ನಾವ್ ಅನ್ಬೋದ. ಯುದ್ಧ ನಡೆದೈತಿ, ಮಾರುಕಟ್ಟೆನ ಎಲ್ಲ ಅನ್ಸರ್ಟನಿಟಿ ಇದ್ದಾಗ ಗೋಲ್ಡ್ ಸಿಲ್ವರ್ ಒಳ್ಳೆ ಪರ್ಫಾರ್ಮ್ ಮಾಡ್ತಾವ. ಇಂತ ಕೆಟ್ಟ ಪರಿಸ್ಥಿತಿದಾಗನು ಗೋಲ್ಡ್ ಸಿಲ್ವರ್ ಎದಕ್ ಒಳ್ಳೆ ಪರ್ಫಾರ್ಮ್ ಮಾಡವಲ್ಲ ಅನ್ನಕ್ ಮೇನ್ ಕಾರಣ ಏನಂತಂದ್ರೆ ಡಾಲರ್ ಇಂಡೆಕ್ಸ್ 101 ಮ್ಯಾಗ ಹೋಗಿದ್ರಿಂದ ಗೋಲ್ಡ್ ಸಿಲ್ವರ್ ಏರ್ವಾಲು. ಮತ್ತ US ನಾವ 10 ವರ್ಷದ ಟ್ರೆಜರಿ ಈಲ್ಡ್ ನೋಡ್ಬೋದ. ಅದು ಸಹ ಈಗ ಏರೈತಿ, 4.6 ನಡೆದೈತಿ. ಅದ ಕಾರಣ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಹೆಚ್ಚು ಸಿಗೋದ್ರಿಂದ ಜನರ ಸೇಫ್ ಅಸೆಟ್ ನ ಹೂಡಿಕೆ ಮಾಡ್ತಾರ, ಬಾಂಡ್ ನಾಗ ಹೂಡಿಕೆ ಮಾಡ್ತಾರ. ಅದ ಕಾರಣ FIs ಸಲಿಂಗ್ ಭಾರತದ ಮಾರುಕಟ್ಟೆನ ನಡೆದಿರಬಹುದು ಅಂತ ನಾವು ಅನ್ಬೋದ. ಅದ್ರಾಗಿಂತ ಅನ್ಸರ್ಟಿನಿಟಿ ಇದ್ದಾಗ ಗೋಲ್ಡ್ ಸಿಲ್ವರ್ ಇರುವತ್ತ, ಮಾರುಕಟ್ಟೆಗಳನ್ನು ಇರುವತ್ತ, ಕ್ರಿಪ್ಟೋ ಮಾರ್ಕೆಟ್ ಅನ್ನು ಇರುವತ್ತ ಅಂತಂದ್ರ ಎಲ್ಲಾ ಹೂಡಿಕೆದಾರರು ಬಾಂಡ್ ಮಾರ್ಕೆಟ್ ನ ಹೋಗ್ತಾರ. ಅದ ಕಾರಣ ಬಾಂಡ್ ಬೆಲೆಗಳು ಈ ತರ ಇರತ್ತವ ಅಂತ ನಾವು ಅನ್ಬೋದ. ಬಿಟ್ಕಾಯಿನ್ ನೋಡ್ಬೋದು ನೀವು $64,289 ಟ್ರೇಡ್ ಮಾಡತೈತಿ. ಕ್ರಿಪ್ಟೋ ಮಾರ್ಕೆಟ್ ಇದನ್ನು ಪರಿಸ್ಥಿತಿ ಸರಿ ಇಲ್ಲ. ಅದು ಸಹ ಈಗ 50% ಅಥವಾ ಅದಕ್ಕಿಂತ ಹೆಚ್ಚು ಬಿದ್ದೈತೆ ಅಂತ ನಾವು ಅನ್ಬೋದ. ಬಿಟ್ಕಾಯಿನ್ ನಾವು ಪರಿಸ್ಥಿತಿ ನೋಡ್ರ. ಮತ್ ಮುಂದಿನ ವಾರ ಹಾಲಿಡೇ ಇದಾವಂತ ನೋಡ್ರ. ಹಾಲಿಡೇ ಯಾವ್ದು ಇಲ್ಲ, ಮುಂದಿನ ವಾರ ಫುಲ್ ವೀಕ್ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಅದ ಕಾರಣ ಅದ್ರ ಮ್ಯಾಕ ನೀಡ್ಬೇಕ. ಓವರ್ ಆಲ್ ಇದೈತ ಈ ವಿಡಿಯೋನಾಗ ಎಲ್ಲಾ ಡೀಟೇಲ್ ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ಅನಿಸ್ತೈತಿ. ಸ್ಟಾಕ್ ಮಾರ್ಕೆಟ್ ಏನೇನಾಗತೈತಿ, ಹೋದ ವಾರ ಏನೇನಾತ್, ಮುಂದಿನ ವಾರ ಏನೇನ್ ಆಗ್ಬೋದು, ಯಾವ್ಯಾವ ಇವೆಂಟ್ ಮ್ಯಾಗ ಕಣ್ಣಿಡ್ಬೇಕಂತ ಅದ್ರ ಬಗ್ಗೆ ಎಲ್ಲಾ ಡೀಟೇಲ್ ದಾಗ ತಿಳಿಸಿನಿ. ನಿಮಗೇನ್ ಅನಿಸ್ತೈತಿ ಮುಂದಿನ ವಾರ ಸ್ಟಾಕ್ ಮಾರ್ಕೆಟ್ ಯಾವ ತರ ಇರ್ಬೋದು ಪರಿಸ್ಥಿತಿ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಮತ್ತೊಂದೇನಂತಂದ್ರೆ ಯುದ್ಧ ಈಗ ನಿಂತೈತಂತ ಅನ್ನತಾರ, ಮತ್ US ಇರಾನ್ ಮೇಲೆ ದಾಳಿ ಮಾಡವತ್ತಂತ ಅನ್ನತಾರ. ಅದ ಕಾರಣ ಮಂಡೇ ದಿನ ಸ್ವಲ್ಪ ಪಾಸಿಟಿವ್ ಕಾಣ್ಬೋದು ನಮ್ಮ ಮಾರ್ಕೆಟ್. ಬಟ್ ಏನ್ ಹೇಳ ಬರಂಗಿಲ್ಲ, ಇದ ತರ ನಿಲ್ಸಾತಾರ ಮತ್ ಸ್ಟಾರ್ಟ್ ಮಾಡತ್ತಾರ. ಒಂದ್ಸಲ ಫುಲ್ ಎಲ್ಲಾ ನಿಂತಿತ್ತಂದ್ರನ ನಾವ್ ಇದನ್ನ ಹೆಚ್ಚು ನಂಬೋದ. ಬಟ್ ಮೇನ್ ಲಾಂಗ್ ಟರ್ಮ್ ಹೂಡಿಕೆದಾರರಾಗಿ ಹೆಚ್ಚು ಟೆನ್ಷನ್ ತೊಳೋ ಅವಶ್ಯಕತೆ ಇಲ್ಲ. ಇಂತ ಮಾರ್ಕೆಟ್ ಅನ್ನು ಅವ್ರಿಗೊಂದು ಅವಕಾಶನ ಕ್ರಿಯೇಟ್ ಮಾಡ್ಕೊಡ್ತೈತಿ. ಅದ ಕಾರಣ ಇಂತ ಮಾರ್ಕೆಟ್ ದಾಗ ಅವಕಾಶಗಳನ್ನ ಹುಡುಕ್ರಿ ಅನ್ಸೋಕ್ಕಿಂತ. ಓವರ್ ಆಲ್ ಇದೈತಿ ಇವತ್ತಿನ ವಿಡಿಯೋ ವಿಡಿಯೋ ಲೈಕ್ ಮಾಡ್ರಿ. ಇದೇ ತರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ವಿಡಿಯೋ ಮಾಡ್ತಿರ್ತೇನೆ. ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ ನಾನು ಹಿಂದಿನ ವಿಡಿಯೋಗಳನ್ನ ಹೋಗಿ ನೋಡ್ಬೋದು ನೀವು ಈ ವೀಕೆಂಡ್ ಫ್ರೀ ಇದ್ರ ಅಂತಂದ್ರ. ಅದ ಕಾರಣ ಆ ವಿಡಿಯೋಗಳನ್ನ ಹೋಗಿ ನೋಡ್ರಿ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.